ಇಂದು ರಾಜ್ಯಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರ ಸಂಖ್ಯಾಬಲ ಇದೀಗ 134 ಇದೆ. ಇನ್ನು ರಾಜಾ ವೆಂಕಟಪ್ಪ ನಿಧನ ಹಿನ್ನೆಲೆ ಒಂದು ಮತ ರದ್ದಾಗಿದೆ. ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ 45 ಮತಗಳು ಅನಿವಾರ್ಯ. ಮೂವರು ಅಭ್ಯರ್ಥಿಗಳು ಗೆಲ್ಲಲು 135 ಮತ ಅಗತ್ಯ. ಹೀಗಾಗಿ ದರ್ಶನ್ ಪುಟ್ಟಣಯ್ಯ ಮತ ಕೈಗೆ ಅನಿವಾರ್ಯ ಆಗಿದೆ. ಈಗಾಗಲೇ ಪಕ್ಷೇತರನ್ನ ಡಿಕೆ ಶಿವಕುಮಾರ್ ಅವರು ಸಂಪರ್ಕಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳಿಂದಲೂ ಕೂಡ ಪಕ್ಷೇತರನ್ನ ಸಂಪರ್ಕಿಸಿದ್ದಾರೆ. ಹೀಗಾಗಿ ಒಂದಷ್ಟು ಸ್ಟ್ರಾಟಜಿಯನ್ನ ಮೂರು ಪಕ್ಷಗಳು ಕೂಡ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರ ಸಂಖ್ಯಾಬಲ ಇದೀಗ 134 ಇದೆ. ರಾಜಾ ವೆಂಕಟಪ್ಪ ನಿಧನ ಹಿನ್ನೆಲೆ ಒಂದು ಮತ ರದ್ದಾಗಿದೆ. ಹೀಗಾಗಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂದ್ರೆ ಆ ಅಭ್ಯರ್ಥಿಗೆ 45 ಮತಗಳು ಅನಿವಾರ್ಯ. 45 ಮತಗಳು ಸಿಕ್ಕಿದ್ರೆ ಮಾತ್ರ ಅವ್ರು ಗೆಲ್ಲೋದಕ್ಕೆ ಸಾಧ್ಯ. ಮೂವರು ಅಭ್ಯರ್ಥಿಗಳ ಗೆಲ್ಲಲು 135 ಮತ ಅಗತ್ಯ. ಹೀಗಾಗಿ ದರ್ಶನ್ ಪುಟ್ಟಣಯ್ಯ ಮತ ಕೈಗೆ ಅನಿವಾರ್ಯ ಆಗಿದೆ. ಯಾಕಂದ್ರೆ ರಾಜಾ ವೆಂಕಟಪ್ಪ ಅವರು ನಿಧನ ಹೊಂದಿದ್ದಾರೆ. ಹೀಗಾಗಿ ಒಂದು ಮತ ರದ್ದಾಯಿತು. ಅದರಲ್ಲಿ ಇಂದಿನ ರಾಜ್ಯಸಭೆ ಚುನಾವಣೆಗೆ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗಿದೆ. ಈಗಾಗಲೇ ನಿನ್ನೆಯಿಂದನೇ ಶಾಸಕರು ರೆಸಾರ್ಟ್ನಲ್ಲಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗಿದ್ದಾರೆ. ಮಾನ್ಯತಾ ಚೆಕ್ ಪಾರ್ಕ್ನಲ್ಲಿನ ಹಿಲ್ಟನ್ ಹೋಟೆಲ್ಗೆ ಅವರು ಶಿಫ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿನೇ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಿದ್ರು ಶಾಸಕರು. ಇಂದು ಹೋಟೆಲ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು ವೋಟ್ ಮಾಡಬೇಕು ಅಂತ ಈಗಾಗಲೇ ವಿಪ್ ಜಾರಿ ಕೂಡ ಆಗಿದೆ. ಕಾಂಗ್ರೆಸ್ನಲ್ಲೂ ಕೂಡ ಗೆಲ್ತೀವಿ ಅಂತ ಇದ್ರೂ ಕೂಡ ಅವ್ರಿಗೂ ಕೂಡ ಒಂದಷ್ಟು ಭಯ ಇದ್ದೇ ಇರುತ್ತೆ. ಯಾರಾದ್ರೂ ಕ್ರಾಸ್ ವೋಟಿಂಗ್ ಮಾಡಬಹುದು, ಬಿಜೆಪಿ ಜೆಡಿಎಸ್ ಕಡೆ ವಾಲ್ಬಹುದು ಅನ್ನೋ ಒಂದು ಆತಂಕ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಇದೆ. ಯಾಕಂದ್ರೆ ಅವರಲ್ಲಿರೋದು 134 ಶಾಸಕರು. ಹೀಗಾಗಿ ಇನ್ನ ಒಂದು ವೋಟ್ ಬೇಕಾಗತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷೇತರ ಅಭ್ಯರ್ಥಿಯನ್ನ ಒಂದಷ್ಟು ಸಂಪರ್ಕ ಮಾಡಿದ್ದಾರೆ. ಸ್ಟ್ರಾಟಜಿ ಅಂತೂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ಅಲ್ಲೂ ಕೂಡ ಒಂದು ಸವಾಲಿದೆ. ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಬೇಕು ಅಂತ. ಅವ್ರಿಗೂ ಕೂಡ 6 ಮತಗಳು ಒಂದಷ್ಟು ಶಾರ್ಟೇಜ್ ಆಗ್ತಾ ಇದೆ. ಹೇಗೆ ಆ ಮತಗಳನ್ನ ಸೆಳಿತಾರೆ ನೋಡೋಣ. ಇಂದು ರಾಜ್ಯಸಭಾ ಚುನಾವಣೆಗೆ ಮತದಾನ ಹಿನ್ನೆಲೆ ಶಾಸಕ ಶರಣ್ಗೌಡ ಕಂದಕೂರು ಮನವೊಲಿಕೆಗೆ ಯಶಸ್ವಿಯಾಗಿದ್ದಾರೆ. ಶರಣ್ಗೌಡ ಮನವೊಲಿಸುವಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿದ್ದಾರೆ. ರಾಜ್ಯಸಭಾ ಚುನಾವಣೆ ಮತದಾನ ಹಿನ್ನೆಲೆ ಪ್ರತಿಯೊಬ್ಬ ಅಭ್ಯರ್ಥಿಯ ವೋಟ್ ತುಂಬಾ ಮುಖ್ಯ ಆಗುತ್ತೆ. ಶರಣ್ಗೌಡ ಕಂದಕೂರಿಗೆ ಒಂದಷ್ಟು ಅಸಮಾಧಾನ ಇತ್ತು ಜೆಡಿಎಸ್ನಲ್ಲಿ. ಹೀಗಾಗಿ ಅವರನ್ನ ಮನವೊಲಿಸುವಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿದ್ದಾರೆ. ಸಹೋದರ ಮಲ್ಲಿಕಾರ್ಜುನ ಮನೆಯಲ್ಲೇ ಒಂದು ಮಾತುಕತೆ ನಡೆದಿದೆ. ಬೆಂಗಳೂರಿನ ಮಲ್ಲಿಕಾರ್ಜುನ ಅವರ ನಿವಾಸದಲ್ಲಿ ಮಾತುಕತೆ ನಡೆದಿದೆ. ನಿಮ್ಮ ಜೊತೆಯಲ್ಲಿ ಇರ್ತೇವೆಂದು ಶರಣ್ ಕಂದಕೂರ್ ಅವರು ಭರವಸೆ ಕೊಟ್ಟಿದ್ದಾರೆ. ಎಚ್ಡಿಕೆಗೆ ಭರವಸೆಯನ್ನ ನೀಡಿದ್ದಾರೆ ಶರಣ್ಗೌಡ ಸಹೋದರ. ಕುಪೇಂದ್ರ ರೆಡ್ಡಿಯನ್ನ ಶರಣ್ಗೌಡ ಬೆಂಬಲಿಸುವ ಸಾಧ್ಯತೆ ಇದೆ. ರಾಜ್ಯಸಭಾ ಚುನಾವಣೆಗೆ ಮತದಾನ ಹಿನ್ನೆಲೆ ಶಾಸಕ ಶರಣ್ಗೌಡ ಕಂದಕೂರನ್ನ ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಇತ್ತು. ಆಗಾಗ ಸಭೆಗಳಿಗೆ ಗೈರಾಗ್ತಿದ್ರು ಕೂಡ. ಹೀಗಾಗಿ ಅವರನ್ನ ಮನವೊಲಿಸೋದ್ರಲ್ಲಿ ಕುಮಾರಸ್ವಾಮಿಯವರು ಯಶಸ್ವಿಯಾಗಿದ್ದಾರೆ. ಯಾಕೆಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ 45 ಮತಗಳು ಸಿಗಲೇಬೇಕು ಒಬ್ಬ ಅಭ್ಯರ್ಥಿಗೆ. ಹೀಗಾಗಿ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕುಪೇಂದ್ರ ರೆಡ್ಡಿ ಅವರನ್ನ ಸೋಲಿಸಬಾರದು ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಸ್ಟ್ರಾಟಜಿಯನ್ನ ಮಾಡಿದೆ. ಕೆಲವರು ಅಸಮಾಧಾನಗೊಂಡಿರ್ತಾರಲ್ಲ, ಅವ್ರನ್ನೆಲ್ಲ ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಇಲ್ಲಿ ಜೆಡಿಎಸ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಇದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇಂದು ರಾಜ್ಯಸಭಾ ಚುನಾವಣೆಗೆ ಮತದಾನ ನಡೆಯಲಿದೆ. 3 ರಾಜ್ಯಗಳ 15 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. 15 ರಾಜ್ಯಸಭಾ ಸ್ಥಾನಗಳಿಗೆ ಈ ಒಂದು ಚುನಾವಣೆ ನಡೆಯಲಿದೆ. ಅದು 3 ರಾಜ್ಯಗಳಲ್ಲಿ. ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳಿಗೆ 5 ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನು ಉತ್ತರ ಪ್ರದೇಶ ತೆಗೆದುಕೊಳ್ಳೋದಾದ್ರೆ 10 ಸ್ಥಾನಗಳಿಗೆ 11 ಮಂದಿ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶದ 1 ಸ್ಥಾನಕ್ಕೆ 2 ಸ್ಪರ್ಧೆ ಮಾಡ್ತಿದ್ದಾರೆ. ಹೀಗಾಗಿ 3 ರಾಜ್ಯಗಳಲ್ಲಿ ಈ ಒಂದು ರಾಜ್ಯಸಭಾ ಚುನಾವಣೆ ಮತದಾನ ಇವತ್ತು ನಡೆಯಲಿದೆ. ಕರ್ನಾಟಕದಲ್ಲಿ ಈ ಒಂದು ರಾಜ್ಯಸಭಾ ಚುನಾವಣೆ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಒಂದು ಕಡೆ ರೆಸಾರ್ಟ್ ಪಾಲಿಟಿಕ್ಸ್,
ಇನ್ನೊಂದು ಕಡೆ ಕ್ರಾಸ್ ವೋಟಿಂಗ್ ಆಗಬಹುದಾದಂಥ ಸಾಧ್ಯತೆ ಇದೆ ಅನ್ನೋ ಒಂದು ಆತಂಕ ಮೂರು ಪಕ್ಷಗಳಲ್ಲೂ ಕೂಡ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.